ಕಾರ್ಯಕ್ರಮದಲ್ಲಿ 29ನೇ ತಾರೀಕು ಈ ದಿನ ಹೇಗಿದೆ, ಹಾಗೆ ಮುಂದಿನ 3 ದಿನ 12 ರಾಶಿಯವರ ಫಲಾನುಫಲ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡಕ್ಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು. ಕ್ರಿಸ್ಟಲ್ ಅಂದ್ರೇನೆ ಮೀತಾ ಅಂದ್ರೇನೆ ಕ್ರಿಸ್ಟಲ್ ಅಂತ ಹೇಳ್ಬೋದು. ಯಾಕೆಂದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ, ಯಾವುದೇ ರೀತಿಯ ಸಮಸ್ಯೆಗಳಿಗೂ ಕೂಡ ಕ್ರಿಸ್ಟಲ್ ಮೂಲಕ ಪರಿಹಾರವನ್ನ ಕೊಡಬಹುದು ಅಂತ ಇದ್ರೆ ಅದು ಮೊದಲು ಶುರು ಮಾಡಿದ್ದು ಇವರು. ಹಾಗಾಗಿ ಸಾಕಷ್ಟು ಜನ ಇವರಿಂದ ಕ್ರಿಸ್ಟಲ್ ಮೂಲಕ ತಮ್ಮ ಸಮಸ್ಯೆಗೆ ಪರಿಹಾರ ಪಡ್ಕೊಂಡಿದ್ದಾರೆ. ಈಗಲೂ ಕೂಡ ಸಾಕಷ್ಟು ಜನ ಪರಿಹಾರ ಪಡ್ಕೊಂಡ್ಮೇಲೆ ಓಕೆ ಇದರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ಅಂತ ಅಷ್ಟೇ ಬೆಸ್ಟ್ ಆಗಿ ಫೀಡ್ಬ್ಯಾಕ್ ಕೂಡ ಕೊಡ್ತಾ ಇದ್ದಾರೆ. ಸೊ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ, ಇವತ್ತಿನ ದಿನಾಂಕ 29ನೇ ತಾರೀಕು, ಡಿಸೆಂಬರ್ ಕೊನೆ ಡೇಂಜರ್ ದಿನ ಅಂತ ಹೇಳಿದ್ದೀರಾ ನೀವು. ಸೊ ಹಾಗಾಗಿ ಇವತ್ತಿನ ದಿನ ಹೇಗಿದೆ, ಏನೆಲ್ಲ ತೊಂದರೆಗಳಾಗೋ ಚಾನ್ಸಸ್ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ನೋಡಿ, 2025ನೇ ಇಸ್ವಿಯಲ್ಲಿ 9/2 ಅನ್ನೋದು ಎಷ್ಟು ಡೇಂಜರ್ ಡೇಟು, ಎಷ್ಟು ನೆಗೆಟಿವ್ ಡೇಟು ಅಂತ ಹೇಳಿದೀವೋ ಅದೆಲ್ಲ ಕೂಡ ಸತ್ಯ ಆಗಿದೆ. ಅದೇ ರೀತಿ ಇವತ್ತಿನ ಒಂದು ಡೇಟು 2 ಮತ್ತು 9 ಎರಡೂ ಪಾಸ್ ಆಗುತ್ತೆ. 2-9 ಅಂತ ಬಂದಾಗ ಈ 2 ಅನ್ನೋದು ಡೇಂಜರ್ ಡೇಟು, ಅದೇ ರೀತಿ 9 ಅನ್ನೋದು ಕೂಡ ಡೇಂಜರ್ ಡೇಟ್ ಆಗಿರುತ್ತೆ. ಹಾಗಾಗಿ ಈ 29ನೇ ತಾರೀಕು ಇವತ್ತು ಏನು ಬೇಕಾದರೂ ಆಗ್ಬೋದು. ಇವತ್ತು ಕೂಡ ಈ ವರ್ಷದ ಕೊನೆಯ ಡೇಂಜರ್ ಡೇಟ್ ಆಗಿರುತ್ತೆ. ಇವತ್ತು ಎಂಥ ಒಂದು ನೆಗೆಟಿವ್ ಡೇಂಜರ್ಸು ಮತ್ತು 29ನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಅವ್ರಿಗಂತೂ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಈ 29ನೇ ತಾರೀಕಲ್ಲಿ ಹುಟ್ಟಿರೋರು ಮುಖ್ಯವಾಗಿ ಈ ವರ್ಷದ ನೆಗೆಟಿವ್ ಡೇಟನ್ನು, ಇವತ್ತು ಕೊನೆಯ ಒಂದು ನೆಗೆಟಿವ್ ಡೇಟನ್ನು ನೋಡ್ತಾ ಹೋಗ್ತಿರ್ತೀರ. ಯಾಕಂದರೆ ಈ ವರ್ಷದ ಒಂದು ಕೆಟ್ಟ ನಂಬರು, ಒಂದು ಡೇಂಜರ್ ನಂಬರು ಅದೇ ಆಗಿರುತ್ತೆ. ಯಾರೆಲ್ಲ 2, 11, 20, 29 ಅದೇ ರೀತಿ 9, 18, 27ನೇ ತಾರೀಕಲ್ಲಿ ಹುಟ್ಟಿರ್ತೀರ ಅವರೆಲ್ಲರೂ ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ಇವತ್ತಿನ ಒಂದು ಡೇಂಜರ್ ಡೇಟು ಮತ್ತು 2 ಮತ್ತು 9 ಎರಡೂ ಪಾಸ್ ಆಗಿರೋದ್ರಿಂದ ಇವತ್ತು ಏನು ಬೇಕಾದರೂ ಆಗ್ಬೋದು. ಅದೇ ರೀತಿ ನೋಡಿ, 29ನೇ ತಾರೀಕಲ್ಲಿ ಹುಟ್ಟಿರೋರು ಅವರ ಒಂದು ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ನೋಡಿ, ಅವರು ಕೆಲಸ ಮಾಡಿದ್ರೆ, ಅಂದರೆ ಇವಾಗ ಅಂಬರೀಷ್ ಅವ್ರದ್ದು 29ನೇ ತಾರೀಕಾಗಿರುತ್ತೆ, ಕುವೆಂಪು ಅವ್ರದ್ದು ಕೂಡ 29ನೇ ತಾರೀಕಾಗಿರುತ್ತೆ. ಅವರು ಏನಾದರೂ ಬಿಸ್ನೆಸ್ ಮಾಡೋದು, ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿ ಬದುಕ್ತಾರೆ. ಆದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಯಾವ ಕೆಲಸ ಕಾರ್ಯ ಇಲ್ದಿರ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಅಥವಾ ಮುಂದೆ ಯಾವುದಾದ್ರೂ ಬರುತ್ತೆ ಅಂತ ಒಂದು ಆಸ್ತಿ ಅಂತಸ್ತಾಗಿರ್ಬೋದು, ಅಥವಾ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಕೆಲವರೆಲ್ಲ ಹಸ್ಬೆಂಡ್ ಆಸ್ತಿ ಇರುತ್ತೆ, ಅಥವಾ ಹೆಂಡತಿ ಆದರೆ ಹೆಂಡತಿ ಪಾಸ್ತಿಗಳಿರ್ತವೆ. ಈ ಒಂದು ಸೆಕ್ಟರಲ್ಲಿ ಯಾರೆಲ್ಲ ಇರ್ತೀರ ಅವರೆಲ್ಲರೂ ಕೂಡ ತುಂಬಾ ಅಂದರೆ ಲೈಫಲ್ಲಿ ಸಫರ್ ಮಾಡಬೇಕಾಗತ್ತೆ. ಅಂದರೆ ಸೋಂಬೇರಿತನವನ್ನು ಬಿಟ್ಟು ಅವರು ಕೆಲಸ ಮಾಡಿದ್ರೆ ಲೈಫಲ್ಲಿ ತುಂಬ ಚೆನ್ನಾಗಾಗ್ತಾರೆ. ಇಲ್ಲ ಒಬ್ಬರ ಮೇಲೆ ಡಿಪೆಂಡ್ ಆಗಿ ತುಂಬ ಸೋಂಬೇರಿತನ ಬಿದ್ದರೆ, ಯಾಕಂದರೆ 2 ಮತ್ತು 9 ಸೇರಿದಾಗ ಎಲ್ಲೋ ಒಂದು ಕಡೆ ಮನಸ್ಸು ಚಂಚಲ ಆಗ್ತಾ ಇರುತ್ತೆ, ಮನಸ್ಥಿತಿ ಸರಿ ಇರಲ್ಲ. ಅದೇ ರೀತಿ ಕೆಲವರೆಲ್ಲ ಕೆಲಸ ಮಾಡ್ತಾರೆ, ದುಡಿತಾರೆ, ಎಲ್ಲ ಮಾಡ್ತಾರೆ. ಆದರೆ ಕೆಲವರು ಅದನ್ನು ತುಂಬ ಅಂದರೆ ಯುಟಿಲೈಸ್ ಮಾಡಿಕೊಂಡು ಯಾರೋ ಒಬ್ಬರು ನೋಡ್ತಾರೆ, ಯಾರೋ ಒಬ್ಬರು ಮಾಡ್ತಾರೆ ಅನ್ನೋ ಕಾನ್ಸೆಪ್ಟಲ್ಲಿದ್ದರೆ ಖಂಡಿತವಾಗ್ಲೂ ಅವರು ಲೈಫಲ್ಲಿ ಯಾವತ್ತೂ ಚೆನ್ನಾಗಿರೋದಿಲ್ಲ. ಹಾಗಾಗಿ ಯಾರೆಲ್ಲ 29, 20, 29, 11ನೇ ತಾರೀಕಲ್ಲಿ ಹುಟ್ಟಿರ್ತೀರೋ ಇವರೆಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಯಾಕಂದರೆ 2 ಅನ್ನೋದು ಚಂದ್ರನಿಗೆ ಸಂಬಂಧಪಡುತ್ತೆ, 9 ಅನ್ನೋದು ಕುಜನಿಗೆ ಸಂಬಂಧಪಡುತ್ತೆ. ಆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರನೇ ಅವ್ರಿಗೆ ರಿಸಲ್ಟ್ ಇರುತ್ತೆ. ಇಲ್ಲ ಅಂತಂದರೆ ಅವರ ಮನಸ್ಥಿತಿ ಕೂಡ ಹಾಗೇ ಇರುತ್ತೆ.